ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಣ್ಣ ತಾಂಡಾದ ರೈತ ರಾಮು ರಾಥೋಡ್ ಜಮೀನಿನಲ್ಲಿ ಕಟ್ಟಿಕೊಂಡಿರುವ ಮನೆಯನ್ನ ಅಧಿಕಾರಿಗಳು ಒತ್ತುವರಿ ಆರೋಪದ ಮೇಲೆ ಧ್ವಂಸ ಮಾಡಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಮಾತನಾಡಿದ ಉಮೇಶ್ ಕೆ ಮುದ್ನಾಳ್, ಯಾದಗಿರಿ ತಹಶೀಲ್ದಾರ್ ಸುರೇಶ್ ಶಂಕಲಿಗೆ ಮತ್ತು ಮುದ್ನಾಳ್ ಗ್ರಾಮ ಪಂಚಾಯಿತಿ ಪಿಡಿಒ ನೀಲಕಂಠ ನೇತೃತ್ವದ ತಂಡ ರೈತ ರಾಮು ರಾಥೋಡ್ ನೆರವಿಗೆ ಅಂಗಲಾಚಿ ಸಮಯಾವಕಾಶ ಕೇಳಿದ್ರು ಕೂಡ ನೀಡದೆ ಮನೆ ಧ್ವಂಸಗೊಳಿಸಿದ್ದಾರೆ. ರೈತನ ಮನೆ ಧ್ವಂಸವನ್ನು ತೀವ್ರವಾಗಿ ಖಂಡಿಸಿದ ಉಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಸುರಿತಾ ಇರುವ ಮಳೆಯಲ್ಲಿ ರೈತನಿಗೆ ಸಮಯಾವಕಾಶ ನೀಡದೆ ಅಧಿಕಾರಿಗಳು ಮನೆ ಧ್ವಂಸ ಮಾಡಿದ್ದು ಖಂಡನೀಯ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮುದ್ನಾಳ್ ಗ್ರಾಮದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನೊಬ್ಬ ಸರ್ಕಾರಿ ಜಾಗದಲ್ಲಿ ಬೃಹತ್ ಮನೆ ನಿರ್ಮಿಸಿಕೊಂಡಿದ್ದಾರೆ. ಮನೆ ನಿರ್ಮಾಣ ಹಂತದಲ್ಲಿ ಇರುವಾಗಲೇ ಸಾಮಾಜಿಕ ಹೋರಾಟಗಾರ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಗೆ ಶಾಮೀಲು ಆಗಿ ಉಪಾಧ್ಯಕ್ಷ ಯಾವುದೇ ನೋಟಿಸ್ ನೀಡದೆ ಗ್ರಾಮ ಪಂಚಾಯತ್ ಪಿಡಿಒ ತಾಲೂಕು ಪಂಚಾಯತ್ ಇಒ ಬಸವರಾಜ ಶಿರಬೈ ಮನೆ ಕಟ್ಟಡ ಮುಗಿಯೋ ತನಕ ಬೆಂಗಾವಲಾಗಿ ನಿಂತಿದ್ರು. ಆದರೆ ಸುಮಾರು 10 ವರ್ಷಗಳ ಹಿಂದೆ ಬಡ ರೈತ ನಿರ್ಮಿಸಿಕೊಂಡಿರುವ ಮನೆ ಧ್ವಂಸ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ, ಉಳ್ಳವರಿಗೊಂದು ಬಡವರಿಗೊಂದು ನ್ಯಾಯ ಅಂತಿಲ್ಲ. ಮನೆ ಧ್ವಂಸಗೊಳಿಸುವುದಾದರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಮನೆಯನ್ನು ಕೂಡ ಧ್ವಂಸ ಮಾಡಿ, ಇಲ್ಲದಿದ್ರೆ ಬಡ ರೈತನ ಮನೆ ಪುನಃ ನಿರ್ಮಿಸಿಕೊಡಬೇಕು, ಇಲ್ಲದಿದ್ರೆ ಜಿಲ್ಲಾಡಳಿತ ಭವನದ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಟಿಸ್ ಅವರು ನಮಗೆ ಮಳೆ ಬಂದ ಟೈಮಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಒಂದೇ ದಿವಸದ ಒಳಗೆ ಹೋಗಿ ಸಾವಿರ ಕೈ ಹಿಡ್ಕೊಂತೀವಿ, ಕಾಲ ಹಿಡ್ಕೊಂತೀವಿ, ಮತ್ತೆ ಏನ ನೋಡ್ರಿ ನಾವು ಕಿತ್ಕೊಂತೀವಿ ತೆಕ್ಕೊಂತೀವಿ ಅಂತ ಹೇಳಿದ್ರು ಕೂಡ ಮಾತು ಕೇಳಿಲ್ಲ. ಜಬರ್ದಸ್ತಿಲಿ ಮಾಡಿ ಬಂದು JCB ತಂದು ಯಾದಗಿರಿಲಾಸಿ JCB ತಂದವರು ಏನಿಲ್ಲಿ ಕಂಪನಿಗಳೇ ಕಸ್ಕೊಂಡವರು ತಂದು ಕೇಸಿ JCB ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಂತವರಿಗೆ ಊಟದ ಟೈಮಿನಲ್ಲಿ ನಾವು ಗೊತ್ತಿರ್ಲಾರ್ದಂಗೆ ಮನೆ ಕಡೆ ಇರೋದಕ್ಕೆ ಅಷ್ಟ ಅದನ್ನ ತಹಶೀಲ್ದಾರಿಗೆ ಫೋನ್ ಹಚ್ಚಿ ಕೇಳೀನಿ. ಫೋನ್ ಹಚ್ಚಿ ಕೇಳಿದ್ರೆ ನಾ ಇಲ್ಲ ಅಂತ ಹೇಳಿದವನು ಹೇಳಿ ಬಂದು ಇಲ್ಲಿ ನಾ ಬರಲ್ಲ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ, 4 ಮಂದಿ ಜನರ ಕೂಲಿಯರ್ ಇಟ್ಟಿದ್ದೆ ನಾನು. ತೀಣಿ ತೆಕ್ಕೋರಪ್ಪ ಏನಿದ್ದು ಇಟಂಗಿ ಒಂದು ಈಟ ಹೊಡೆದ್ರೆ 25 ರೂಪಾಯಿ ಹೋಗ್ತದ ಅಂತ ಹೇಳಿ ಆ ಟೀಚರ್ ಮಾಡ್ಕೊಂಡು ಕಳಿಸಿ ಕೂಲಿಯರ್ ಇಟ್ಟು ತೆಗಿಸಿದ್ರು ಕೂಡ ತೆಗೆಗೊಡಲಿಲ್ಲ. ಗನ್ ಅಂತ ಬಂದು JCB ಹೆಚ್ಚಿ ನನ್ನ ಮನೇನ ಮುರಿದು ಬಿಟ್ಟಾನ. ಯಾರು ಅಂದ್ರು ತಹಶೀಲ್ದಾರು, ಮುದ್ನಾಳದವರು, PD ಅವರು, ನಮ್ಮ ಹಿಂದೆ ಇದ್ದವರು ಎಷ್ಟೋ ಜನ ಬಂದರ. ನೀವು ಏನು ಮಾಡ್ತೀರಿ ಅಂತ ನಾ ಕೇಳಿದಾರೆ ಕೂಡ ಏನೇನ ಮಾಡು, ಕೇಸ್ ಮಾಡು, ಏನು ಮಾಡು ಅಂತಲೇ ಹೇಳ್ಯಾನ. ಯಾರು ತಹಶೀಲ್ದಾರು. ನಾನು ಅಂದಿನವರಿಗೆ ಕಿತ್ತಿದ್ರೆ ಹೀಗೆ ಕಿತ್ತಿರಿ, ಇಲ್ಲಾಂದ್ರೆ ಕೂಲಿಯಾರು ಸಿಗಾಗಲ್ಲ. ಮೊಹರಂ ಸಮಯ ಅದ, ಮನುಷ್ಯರಿಗೆ ಒಬ್ಬರು ಕರೆದ್ರೆ ಒಬ್ಬರು ಬರಲ್ಲ. 800-900 ಕೊಟ್ಟರೆ ಒಂದು ಕೂಲಿಯಾರು ಸಿಗಲ್ಲ. ಕರೆಂಟಿನ ಮಿಷನ್ ಇದ್ದರೆ ಅದು ಟೀಣ್ ಕಿತ್ತದ ಅಂತ ಹೇಳಿದ್ರು ಕೂಡ ನಾವು ಟೀಣ್ ಮಿಷನ್ ತಂದು ಹಾಕಾಟಿಗೆ ಕಿತ್ತಿ ಸತ್ಯನಾಶ ಮಾಡಿಬಿಟ್ಟಾನ. ಒಂದು ಸಟ್ರ್ ತರಬೇಕಾದ್ರೆ 30,000-40,000 ರೂಪಾಯಿ 2-3 ಸಟ್ರ್ ಮುರಿದು ಇಟ್ಟಾರ. ಅದು ಹೆಂಗ ಆದಂಗ ಮಾಡಿ ಕೊಟ್ಟರು ಸರಿ ಆಗಲಿಲ್ಲ ಅಂದ್ರೆ ಈ ದವಾಖಾನೆ ಸುತ್ತಾಗಡೆ ಎಷ್ಟು ಭೂಮಿ ಆಯಿತು ಗೋರ್ಮೆಂಟ್ದು ಅದಕ್ಕೆ ನಾ ಕೇಳ್ತಿದ್ದಿಲ್ಲ. ನಂದು ಲಾಸ್ ಮಾಡಿದ ಮೇಲೆ ನಾ ಕೇಳಕ್ಕೆ ಗ್ಯಾರಂಟಿ. ಗೋರ್ಮೆಂಟ್ ಜಮೀನು ತಹಶೀಲ್ದಾರೋ ತಿಂದಿದ್ದಾರೋ, ACDC ಅವರೇ ತಿಂದಿದ್ದಾರೋ. ತಿಂದ ಮೇಲೆ ಅವ್ರಿಗೆ ಜಮೀನು ಕೊಟ್ಟಿದ್ದಾರಲ್ಲ. 1 ಎಕರೆ ನನಗಾಯ್ತು, 4 ಎಕರೆ ಗೋರ್ಮೆಂಟ್ ಧರ್ಮ ಮಾಡ್ತಾರ. ಮಾಡಿದ ಮೇಲೆ ಅದರ ದುಕಾನ 25 ರೂಮ್ ಕಟ್ಟಿದಾರ. ಅವು ಒಂದು ಟೀಣಿ ಕಿತ್ತಿಲ್ಲ. ಅವ್ರದ್ದು ಯಾಕೆ ಕಿತ್ತಬೇಡ್ದು, ನಂದು ಯಾಕೆ ಕಿತ್ತಾರ? ಅವ್ರದ್ದು ಹಿಟ್ಟಾರಲ್ಲ ಅದರ ಪಲೆ ನಂದನ ಹಂಗೆ ಕಟ್ಟಿ ಕೊಡೋತನ ಈ ರಾಮು ಸತ್ರ ಬಿಡಂಗಿಲ್ಲ. ಯಾದಗಿರಿ ಹೊಸ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗಿರ್ತಕ್ಕಂಥ ಸಣ್ಣ ತಾಂಡ್ಯದ ರಾಮು ತಂದೆ ಭೀಮಲ ಅಂತೇಳಿ ಸುಮಾರು ಹಿರಿಯರ ಆಸ್ತಿ ಇದು, ಪೀತರಾಜ್ ಆಸ್ತಿ 38 ಗುಂಟೆ. ಸಣ್ಣ ರೈತರಿದ್ದರೂ ಕೂಡ ಇಲ್ಲಿ ಒಂದು ಬೋರಿಂಗ್ ಹಾಕೊಂಡು ಒಂದು ರೂಮು 2 ರೂಮ್ ಕಟ್ಕೊಂಡ್ ಕೇಸಿ ಉಪಜೀವನ ಮಾಡ್ಕೊಂತ ಬಂದನ. ಅದು ಜಿಲ್ಲಾ ಆಸ್ಪತ್ರೆ ಆದ್ಮೇಲೆ ಏನಾಯ್ತು, ಇಲ್ಲಿ ಮನೆಗೆ ಹೋಗೋದು ಬರೋದು ಬೇಡ ಅಂತೇಳಿ ಇಲ್ಲೇ ಮಾಡ್ಕೊಂಡು ವಾಸ ಮಾಡ್ಕೊಂತಿದ್ದ. ಆದ್ರೆ ನೋಟಿಸ್ ಕೊಟ್ಟು ಕೇಸಿ ಏಕಾಏಕಿ ಏನದ ತಹಶೀಲ್ದಾರು ಅಂತ ತಂಡ ಮುದ್ನಾಳ್ PDO ಅವ್ರ ತಂಡ ಬಂದು ಕೇಸಿ ಮುಂದೆ ನಿಂತು ಇವರು ಮಧ್ಯಾಹ್ನ ಕೆಲಸಕ್ಕೆ ಹೋದ ಸಮಯದಲ್ಲಿ ಒಬ್ಬರೇ ಮನೆಗೆ ಹೆಣ್ಮಕ್ಳು ಇದ್ದಲ್ಲಿ JCB ತೊಗೊಂಡು ಇವೆಲ್ಲ ಕಿತ್ತೋಗ್ಯಾರ. ಅವರು ಆಫೀಸ್ಗೆ ಹೋಗಿನೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ಯಾರ, 2 ದಿವಸ ಮೇಲೆ ತೆಕ್ಕಂತೀವಿ. ಮೊಹರಂದಾಗ ಸಮಯದಾಗ ಯಾರು ಲೇಬರ್ ಬರಲ್ಲ ಅಂತ ಆಲ್ರೆಡಿ ಟೀನ್ ಬಿಚ್ಚನ ಅವನು. ಅದು ಬಿಚ್ಚಿದ್ರೆ ಕೂಡ ಬಿಚ್ಚಲಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಒಂದು 4 ದಿವಸ ಹೆಚ್ಚು ಕಡಿಮೆ ಕೊಟ್ಟರೆ ಮಳೆಗಾಲ ಸಮಯ ನಾಳೆಗೆ ಎಲ್ಲಿ ಹೋಗ್ಬೇಕು ಅವರು. ಅವು ಊಟ ಸಾಮಾನು ಅವು ತೊಗೊಂಡು ಕೇಸಿ ನಾನು ಕಿತ್ತದಕ್ಕೆ ಬೇಡ ಅನ್ನಕ್ಕಲ್ಲ, ನಿಮ್ದು ಬರ್ತಂದ್ರೆ ಕಿತ್ತರಿ, ನಾನು ನಿಮ್ಮ ಸಂಘಟ ಇರ್ತೀನಿ, ಕಾನೂನು ವಿರುದ್ಧ ಹೋಗಲ್ಲ. ಮತ್ತು ಇವನು ಕಾಲಮ್ ಕಟ್ಲಾರ್ದ ಮೊದಲು ಬೇಸ್ಮೆಂಟ್ ಇದ್ದಾಗ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಅದು ಹೇಳ್ಬೇಕು ನೀವು. ಇದು ಬೇಸ್ಮೆಂಟ್ ಇದ್ದಾಗ ಕೊಟ್ಟಿನಿ, ನೀವೆಲ್ಲರೂ ನಿಂತಿರಿ, ಕತ್ತಿ ನಿಂತ ನಿಂತಾರ ಆಫೀಸರ್ಗಳು, ಕತ್ತಿಗಳು ನಿಂತಿರ್ತಾವ ಮೇಲಕ್ಕೆ, ಕತ್ತಿ ನಿಂತಾಗ ನಿಂತಿರಲ್ಲ.
ಇದನ್ನ ಕಟ್ರಿ ಮತ್ತು ಈಗ ಮನೆ ಕಟ್ಟಿದ್ರಿ. ಇಂಥ ಮನೆ ಕಟ್ಟತ್ತ ಮತ್ತು ನೀವೇನು ಮಾಡಿದ್ರಪ್ಪ, ಇದನ್ನ ಗೌರ್ಮೆಂಟ್ ಜಾಗದಾಗ ಕಟ್ಟಣ, ಅವ್ರ ಅಪ್ಪನ ಆಸ್ತಿ ಅಲ್ಲೇ ಇವನ ಮ್ಯಾಗ ಯಾಕೆ ನೋಟಿಸ್ ಕೊಡಲ್ಲ, ಇವಂದು ಯಾಕತ್ತಿಲ್ಲ, ಇವ್ರದ್ದು ಯಾಕೈತಿ ಅಂದ್ರೆ ಬಡವಿಗೆ ಇವ್ನಿಗೆ ಯಾರಿಗೆ ಹೇಳಕ್ಕಲ್ಲ ಅಂತ ತಿಳ್ಕ. ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಬಡವನ ಅಷ್ಟೇ ಅದ, ದೊಡ್ಡರನ್ನ ಅಷ್ಟೇ ಅದ. ಅದ್ರಸ್ಲಾಗ ಮಾನ್ಯ ತಹಸೀಲ್ದಾರು ಮತ್ತು ಪಿ ಡಿ ಅವ್ರಿಗೆ ನಿಮಗೆ ಎಚ್ಚರಿಕೆ ನೀಡಲಾಕತ್ತೀನಿ. ಅದಕ್ಕೆ ಏನು ಮಾಡಿದ್ರಿ, ಅವನು ಕಿತ್ರಿ, ಅವನು 48 ಎಕರೆ ಹೊಲ ನನ್ನ ಬಳಿ ಪಾಣ್ಯಾವ, BPL ಕಾರ್ಡ್ ಅದ, ಒಂದು BPL ಕಾರ್ಡ್ ಸೌಲಭ್ಯ ತೊಗೊಂತಾನೆ, ಅದನ್ನು ಕಟ್ ಮಾಡಿರಿ. ಅವು ಮನೆ ಕಿತ್ರಿ, ನಾನು ಇವ್ರ ಮನೆ ನಾಕಿಸ್ತೀನಿ, ನೀವು ಬರಬೇಡ್ರಿ, ನೀವು ಮಾಡಿದ ತಪ್ಪು ನಾಕಿಸ್ತೀನಿ. ನೀವು ಸಪೋಸ್ ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅಂದರೆ ಇದನ್ನ ಹೆಂಗಿದ್ದಂಗೆ ಕಟ್ಟಿಕೇಸಿ ಕೊಟ್ಬಿಡಿ, ನೆಸಲ್ ಮಾಡಿಕೇಸಿ ದಾಖಲಾತಿ ಮಾಡಿಕೇಸಿ ಕೊಡ್ರಿ. ಅವನ ಅಲ್ಲಿರೋರಿಗೆ ಇವನ್ನೆಲ್ಲ ನಂದೇನಿಲ್ಲ. ಆದರೆ ಈ ಟೈಪ್ ಮಾಡಿದ್ರಿ ಅಂದ್ರೆ ನಾವು ಒಪ್ಪೋದಲ್ಲ, ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತಂತ ಮಾನ್ಯ ತಹಸೀಲ್ದಾರ್ ಮತ್ತು PDO ಮ್ಯಾಗ ಎಚ್ಚರಿಕೆ ನೀಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಚಂದ್ರು, ರಾಮು, ರಾಜು, ಶಂಕರ್, ಜಯರಾಮ್, ಅಶೋಕ್, ಗೋವಿಂದ, ಮೋಹನ್, ಕಿಶನ್, ಕಮಲಿಬಾಯಿ, ಸಖಿಬಾಯಿ, ಜ್ಯೋತಿಬಾಯಿ, ಅಂಜುಬಾಯಿ ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.